ಶಿವು ತನ್ನ ಅಮ್ಮನೊಂದಿಗೆ ಹೈದರಾಬಾದ್ನಲ್ಲಿನ ಒಂದು ಜಿಲ್ಲೆಗೆ ಹೊರಟಿದ್ದ. ನಾಗನ ಮಗ ಕರ್ಣನನ್ನು ಊರಿಗೆ ಕರೆದುಕೊಂಡು ಬಿಟ್ಟು ಬರಲು ಹೇಳಿದ ಪಾರ್ವತಿ ತೀರ್ಮಾನಕ್ಕೆ, ಬೇಡ, ಅವನು ನಮ್ಮ ಜೊತೆನೇ ಸ್ವಲ್ಪ ದಿನ ಬರಲಿ, ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಅಂದಾಗ ನೋಡೋಣ ಎಂದಿದ್ದ ಶಿವು. ಅವನ ಮಾತು ಸರಿ ಅನ್ನಿಸಿತು. ಹಾಗಾಗಿ ಇಬ್ಬರು ಹೊರಟರು. ಇಬ್ಬರು ಅಲ್ಲಿನ ಸರ್ಕಾರಿ ಡಿಸಿ ಮನೆಗೆ ತಲುಪಿದ್ದರು. ಅಲ್ಲಿ ಇವಾಗಿನ ಜಾಗಕ್ಕಿಂತ ಹೆಚ್ಚೇ ವ್ಯವಸ್ಥೆ ಇತ್ತು. ಎಲ್ಲರೂ ಬೇರೆ ಭಾಷೆ ಮಾತನಾಡುವವರಾಗಿದ್ದರಿಂದ ಪಾರ್ವತಿ ಅವರಿಗೆ ಕರ್ಣನ ಜೊತೆ ಬಂದಿದ್ದು ಸರಿ ಅನ್ನಿಸಿತ್ತು. ಶಿವು ಬಂದವನು ಮೊದಲು ಕಚೇರಿಗೆ ಹೋಗಿ ತನ್ನ ಹಾಜರಾತಿ ಮಾಡಿ ನಂತರ ಸೆಕ್ರೆಟರಿ, ಡ್ರೈವರ್, ಕ್ಲರ್ಕ್ ಎಲ್ಲರನ್ನೂ ಖುದ್ದಾಗಿ ಭೇಟಿ ಮಾಡಿ ಬಂದಿದ್ದ. ಅವನ ಕಣ್ಣು ಇಡೀ ಕಚೇರಿಯನ್ನು ಒಮ್ಮೆ ಗಮನಿಸಿತ್ತು. ಅಲ್ಲದೆ ನಾಳೆಯ ಪ್ರೋಗ್ರಾಂ ಲಿಸ್ಟ್ ಪಡೆದು ಮನೆಗೆ ಹಿಂದಿರುಗಿದ್ದ. ಪಾರ್ವತಿ ಕೂಡ ಮನೆಯನ್ನೆಲ್ಲ ಸಂಪೂರ್ಣ ನೋಡಿಕೊಂಡು ಪರಿಚಯ ಮಾಡಿಕೊಂಡಿದ್ದರು. ಇವರು ಭಾಷೆ ಮಾತನಾಡುವವರು ಒಂದೆರಡು ಜನ ಸಿಕ್ಕಿದ್ದರು ಅಷ್ಟೇ. ಅದೇ ಸಮಾಧಾನ ಪಾರ್ವತಿಗೆ. ಊರಿನವರಿಗೆಲ್ಲ ಫೋನ್ ಮಾಡಿ ಅವರ ಕುಶಲೋಪರಿ ವಿಚಾರುವಷ್ಟರಲ್ಲಿ ಒಂದು ದಿನ ಕಳೆದೇ ಬಿಟ್ಟಿತ್ತು. ಮರುದಿನ ಹೊಸ ನಿರೀಕ್ಷೆಯಲ್ಲಿ ಗ್ರೇ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್ ಹಾಕಿ ಹೊರಟಿದ್ದ ಶಿವು ದಾರಿಯಲ್ಲಿ ಕಾಲಿಗೆ ತಬ್ಬಿ ಹಿಡಿದ ಕರ್ಣನನ್ನು ಎತ್ತಿ ಮುದ್ದಿಸಿ ಅಮ್ಮನೆ ಖುದ್ದಾಗಿ ಮಾಡಿದ್ದ ತಿಂಡಿ ತಿಂದು ಹೊರಟವನ ಮುಖ ನೋಡಿ ಪಾರ್ವತಿಗೆ ಹೊಸ ಚೈತನ್ಯ ಕಾಣಿಸಿತ್ತು. ತನ್ನ ಕಾರ್ ಡ್ರೈವರ್ ಉಮೇಶ್ ಆಗಲೇ ರೆಡಿ ಇದ್ದ. ಎದುರಿನಲ್ಲಿ ಬರುತ್ತಿದ್ದ ಶಿವು ನೋಡಿ ಸೆಲ್ಯೂಟ್ ಹೊಡೆದು ಕಾರ್ನ ಹಿಂದೆ ಬಾಗಿಲು ತೆರೆಯುತ್ತಾ ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿದ್ದ. ಅವನ ವಿಶ್ಗೆ ಪ್ರತ್ಯುತ್ತರವಾಗಿ ಈತನೂ ಕೂಡ ಗುಡ್ ಮಾರ್ನಿಂಗ್ ಹೇಳಿದ್ದನು. ಇಬ್ಬರು ಸಿಟಿಯ ರಸ್ತೆಗಳನ್ನು ಸಂಚರಿಸುವಾಗ ಶಿವು ತೆಲುಗು ಭಾಷೆಯಲ್ಲಿಯೇ ಅವರೊಂದಿಗೆ ಮಾತು ಶುರು ಮಾಡಿದ. ಈ ಸಿಟಿಯಲ್ಲಿ ಎಷ್ಟು ಆರ್ಫನೇಜ್ ಸೆಂಟರ್ಸ್ಗಳಿದ್ದಾವೆ ಎಂದು ಕೇಳಿದ್ದ. ಅವನ ಮಾತಿಗೆ ಮುಂದೆ ರಸ್ತೆಯಲ್ಲೇ ನೋಡುತ್ತಲೇ ವಿನಯವಾಗಿ ಹೇಳಿದ್ದ, ಇಡೀ ಸಿಟಿಯಲ್ಲಿ 3-4 ಇರಬಹುದು ಸರ್. ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಟ್ಯಾಚ್ ಆಗಿರೋ ಒಂದೆರಡು ಗೌರ್ನಮೆಂಟ್ ಕಸ್ಟಡಿಯಲ್ಲಿ ಇದ್ದಾವೆ ಸರ್ ಎಂದಿದ್ದ. ಅವುಗಳನ್ನು ಒಮ್ಮೆ ಭೇಟಿ ನೀಡಬೇಕು ಎಂದ ಶಿವು. ಅವನ ಕಡೆ ನೋಡದೆ, ಖಂಡಿತ ಸರ್ ಎಂದಿದ್ದ ಉಮೇಶ. ಅವನು ಅಲ್ಲಿಯ ಮೂಲದವನಾಗಿದ್ದರಿಂದ ಅಲ್ಲಿನ ಎಲ್ಲ ವಿಚಾರಗಳು ತಿಳಿದಿದ್ದವು. ಅಲ್ಲದೆ ಇದೇ ಕೆಲಸದಲ್ಲಿ 10 ವರ್ಷಗಳ ಎಕ್ಸ್ಪೀರಿಯನ್ಸ್ ಕೂಡ ಇದ್ದಿದ್ದರಿಂದ ಮಾತುಕತೆ ರೀತಿ ಎಲ್ಲವೂ ಕರಗತವಾಗಿ ಬಿಟ್ಟಿತ್ತು. ಅಷ್ಟರಲ್ಲಿ ಸಿಗ್ನಲ್ ಬಿದ್ದಿತ್ತು. ಮುಂದೆ ಪಕ್ಕದಲ್ಲಿದ್ದ ಸ್ಕೂಲ್ ವ್ಯಾನಿಂದ ಮಗುವೊಂದು ಮಮ್ಮಿ ಮಮ್ಮ ಗುಡ್ ಮಾರ್ನಿಂಗ್ ಎಂದಿತ್ತು. ಉಮೇಶ ಆ ಮಗುವನ್ನು ಒಮ್ಮೆ ನೋಡಿ ನಸು ನಕ್ಕವನು. ಹಿಂದೆ ಇದ್ದ ಡಿಸಿ ನೆನಪಾಗಿ ಸ್ಟೇರಿಂಗ್ ಮೇಲೆ ಮೆಲುವಾಗಿ ಹಾಯ್ ಎಂದಿದ್ದ. ಯಾರು, ನಿನ್ನ ಪರಿಚಯವನಾ ಎಂದಿದ್ದ ಶಿವು. ಹಾಂ ಸರ್, ನಮ್ಮ ಕ್ವಾರ್ಟರ್ಸ್ ಹತ್ರನೇ ಇರೋದು ಮನೆ ಅಂದಿದ್ದ ಉಮೇಶ. ಯಾರೆಂದು ಕಿಟಕಿ ಇಳಿಸಿದ ಶಿವು. ಅಷ್ಟರಲ್ಲಿ ಸಿಗ್ನಲ್ ತೆರೆದು ವಾನ್ ಮುಂದೆ ಸಾಗಿತ್ತು. 2 ಪುಟ್ಟ ಚಟಗಳು ಕಂಡಿದ್ದವು. ತನ್ನ ಕೆಲಸಕ್ಕೆ ಇಂದು ಮೊದಲು ಆಫೀಸ್ಗೆ ಹೋಗಿದ್ದ ಶಿವುಗೆ ಕಾರ್ಯಕ್ರಮ ಮಾಡುವ ಮೂಲಕ ಜಿಲ್ಲಾ ಕಮಿಷನರ್ ಆಫೀಸ್ ಸಿಬ್ಬಂದಿ ವರ್ಗ ಬರಮಾಡಿಕೊಂಡಿತ್ತು. ಸರಿತಾ ಮೇಡಮ್ ಹೋದಾಗಿನಿಂದ ಡೆಪ್ಟಿ ಡಿಸಿ ಆಗಿದ್ದ ಬೇರೆ ಆಫೀಸರ್ಗೆ ಬೀಳ್ಕೊಡುಗೆಯೂ ನೆರವೇರಿತ್ತು. ಶಿವುನನ್ನು ಸಭೆಯಲ್ಲಿ ನೋಡಿ ಅದೆಷ್ಟೋ ಮಂದಿ, ಡಿಸಿ ಸರ್ ಎಷ್ಟು ಯಂಗ್ ಆಗಿದ್ದಾರೆ, ಆದರೂ ಡಿಸಿ ಅನಿಸೋದೇ ಇಲ್ಲ, ಗುತ್ತಿ ರೀತಿ ಗಡ್ಡ ಬಿಟ್ಟು ಮುಖಕ್ಕೆ ಹೋಲಿಕೆ ಆಗದ ಕನ್ನಡಕ ಹಾಕಿ ಯಾರೋ ಸನ್ಯಾಸಿ ರೀತಿ ಕಾಣ್ತಾರೆ ಅಲ್ವಾ ಅಂದುಕೊಂಡರು. ಇನ್ನು ಕೆಲವರು ತುಂಬ ಓದಿ ಜೀವನದ ನಾಗರಿಕತೆ ಬಗ್ಗೆ ಜಿಗುಪ್ಸೆ ಬಂದಿರಬೇಕು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಮೊದಲ ದಿನವೇ ತನ್ನ ಚೇರ್ ಮೇಲೆ ತನ್ನ ಆಡಳಿತ ತಿಳಿಸಿಕೊಟ್ಟ ಶಿವು ಜೀವನದಲ್ಲಿ ಇವನಿಗೆ ಜಿಗುಪ್ಸೆ ಬಂದಿರಬೇಕು ಅಂದಿದ್ದ ಕೆಲವರಿಗೆ ಅವರು ತೆಗೆದುಕೊಳ್ಳುತ್ತಿದ್ದ ಸಂಬಳಕ್ಕೆ ಅವರು ಯೋಗ್ಯರಲ್ಲ ಅನ್ನಿಸಿ ಅವರ ಜೀವನವೇ ಜಿಗುಪ್ಸೆ ಬರುವಂತೆ ಮಾಡಿಬಿಟ್ಟಿದ್ದ. ಮಧ್ಯಾಹ್ನದ ಊಟ ಮುಗಿಸಿ ಗ್ರೌಂಡ್ ವರ್ಕ್ ಎಂದು ಅಲ್ಲಿದ್ದ ಜಿಲ್ಲಾಸ್ಪತ್ರೆ, ಕ್ರೀಡಾಂಗಣ, ಪಾರ್ಕ್ ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಕ್ವಿಕ್ ವ್ಯೂ ಚೆಕ್ ಮಾಡಿ ಕೊನೆಗೆ ಜಿಲ್ಲಾ ಕಲಾಭವನಕ್ಕೆ ಬಂದಿದ್ದ. ಯಾವುದೋ ರೀತಿಯ ಸೂಚನೆ ಕೊಡದೆ ಬಂದಿದ್ದ ಕಲಾಭವನಕ್ಕೆ ಹೆಚ್ಚೇನೂ ಸಿಂಗರಿಸಿರಲಿಲ್ಲ. ಆದರೂ ಒಂಥರ ಸಿಂಗಾರಗೊಂಡಿತ್ತು. ಕಾರಣ, ಕಲಾಭವನದ ಹತ್ತಿರದಲ್ಲೇ ಇದ್ದ ಕಿಂಡರ್ ಗಾರ್ಡನ್ ಶಾಲೆಯ ಪುಟಾಣಿ ಮಕ್ಕಳೆಲ್ಲರೂ ತನ್ನ ಶಾಲೆಯ ಆನ್ಯುವಲ್ ಫಂಕ್ಷನ್ಗೆಂದು ಪುಟ್ಟ ಹೆಜ್ಜೆ ಹಾಕುತ್ತಾ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುತ್ತಿದ್ದರು. ದಿಢೀರ್ ಡಿಸಿ ಭೇಟಿಗೆ ಬೆಚ್ಚಿದ್ದ ಕಲಾಭವನದ ಮೇಲ್ವಿಚಾರಕರು ಶಾಲಾ ಮುಖ್ಯಸ್ಥರನ್ನು ಭೇಟಿ ನೀಡಿ ಮಕ್ಕಳನ್ನು ಕರೆದುಕೊಂಡು ಹೋಗುವಂತೆ ಹೇಳಿದ್ದರು. ಶಿವು, ಬೇಡ, ಪರವಾಗಿಲ್ಲ, ಈ ಭವನದಲ್ಲಿರೋದು ಕಲ್ಚರಲ್ ಪ್ರೋಗ್ರಾಂಗೆಂದು ತಾನೇ, ಪರವಾಗಿಲ್ಲ, ನೀವು ಮುಂದುವರೆಸಿ ಎಂದಿದ್ದ. ಶಾಲಾ ಪ್ರಿನ್ಸಿಪಾಲ್ ತುಂಬ ಚಿಕ್ಕ ಮಕ್ಕಳು ಆಗಿರೋದ್ರಿಂದ ಮಕ್ಕಳಿಗೆ ಸ್ಟೇಜ್ ಮೇಲೆ ಪ್ರಾಕ್ಟೀಸ್ ಕೊಟ್ಟರೆ ಅವರಿಗೆ ಪ್ರಾಬ್ಲಮ್ ಅನಿಸೋದಿಲ್ಲ. ಇಲ್ಲ, ಸ್ಕೂಲ್ನಲ್ಲಿ ಪ್ರಾಕ್ಟೀಸ್ ಮಾಡಿಸಿ ನಂತರ ಸ್ಟೇಜ್ ಮೇಲೆ ತಂದು ನಿಲ್ಲಿಸಿದರೆ ನರ್ವಸ್ ಆಗ್ತಾರೆ ಸರ್ ಎಂದು ಪ್ರಾಕ್ಟೀಸ್ ಬಗ್ಗೆ ಕ್ಲಾರಿಟಿ ಕೊಟ್ಟರು. ಶಿವು ಕೂಡ ಓಕೆ ಎಂದಿದ್ದ. ಕಾರ್ನಲ್ಲಿದ್ದ ಶಿವು ಫೋನ್ ಒಂದೇ ಸಮ ರಿಂಗ್ ಆಗುತ್ತಿದ್ದರಿಂದ ಫೋನ್ ಶಿವುಗೆ ನೀಡಲು ಬಂದಿದ್ದ ಉಮೇಶನನ್ನು ನೋಡಿ ಸ್ಟೇಜ್ ಮೇಲಿದ್ದ ಉಮ್ಮಿ ಮಾಮ ಅನ್ನೋ ವಾಯ್ಸ್ ಕೇಳಿಸಿತ್ತು. ಎಲ್ಲರೂ ಸ್ಟೇಜ್ ಕಡೆ ತಿರುಗಿದರು. ಆ ಹುಡುಗಿ ಮಿಸ್ ಸುಮ್ಮನಿರಲು ಹೇಳಿದ್ದರು. ಆದರೂ ಮಗು ಮತ್ತೊಮ್ಮೆ ಕ್ಲಿಕ್ಕನೆ ನಕ್ಕಿ ಬೇರೆ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡತೊಡಗಿತ್ತು. ಶಿವು ಆ ಮಗುವನ್ನೇ ತೀಕ್ಷ್ಣವಾಗಿ ಗಮನಿಸಿದ. ತುಟಿ ಅಂಚಿನಲ್ಲಿ ಮಗು ಚೇಷ್ಟೆನೇನದೋ ಏನೋ ಸಣ್ಣ ನಗು ಮೂಡಿತ್ತು. ಅಷ್ಟು ಗಡ್ಡಗಳ ನಡುವೆ ಮಾತ್ರ ಆ ನಗು ಯಾರಿಗೂ ಕಾಣಲಿಲ್ಲ. ಶಿವು ತನ್ನ PA ಕರೆದು ಇಂದಿನ ಪ್ರೋಗ್ರಾಂ ಬಗ್ಗೆ ಕೇಳಿದ್ದ. ಅವನು ಏನಿಲ್ಲ ಸರ್ ಎಂದಾಗ, ಸರಿ ಮೇಡಮ್, ನೀವು ಪ್ರಾಕ್ಟೀಸ್ ಮಾಡಿಸಿ, ಇಲ್ಲಿ ನಾವು ಕೂತು ನೋಡಿದ್ರೆ ನಿಮಗೇನು ಅಭ್ಯಂತರ ಇಲ್ಲ ಅಲ್ವಾ ಎಂದಿದ್ದ ಶಿವು. ಅವರು, ಅಯ್ಯೋ ಸರ್, ಅದು ಹೇಗೆ ಈ ರೀತಿ ಊಹಿಸ್ಕೊಳ್ತೀರಾ, ನೀವು ನಮ್ಮ ಮಕ್ಕಳ ಡ್ಯಾನ್ಸ್ ನೋಡಿದ್ರೆ ನಮಗೆ ತುಂಬ ಖುಷಿ ಸರ್, ನಮ್ಮ ಸೌಭಾಗ್ಯ ಎಂತೆಲ್ಲ ಹೇಳಿದ್ದರು.
ಶಿವು ಒಂದು ಚೇರ್ ಹಿಡಿದು ಸ್ಟೇಜ್ ಮುಂಭಾಗದಲ್ಲಿ ಕುಳಿತ. ಅವನ ಪಕ್ಕದಲ್ಲಿ ನಿಂತಿದ್ದ PA ಮತ್ತು ಡ್ರೈವರ್ ಇಬ್ಬರನ್ನು ತನ್ನ ಬಳಿಯೇ ಹಿಂಸೆ ಮಾಡಿ ಕೂರಿಸಿಕೊಂಡರೆ ಅವರೆಲ್ಲರಿಗೂ ಸ್ನ್ಯಾಕ್ಸ್ ವ್ಯವಸ್ಥೆ ಮಾಡಿಸಿತ್ತು ಸ್ಕೂಲ್ ಆಡಳಿತ ವರ್ಗ. ಸ್ಟೇಜ್ ಮೇಲೆ LKG ಮಕ್ಕಳ ಡ್ಯಾನ್ಸ್ ನಡೆಯುತ್ತಿತ್ತು. ಮಿಸ್ ಸುಮ್ಮನಿರಲು ಹೇಳಿದ್ದರಿಂದ ಆ ಮಗು ಸುಮ್ಮನೆ ಡ್ಯಾನ್ಸ್ ಮಾಡುತ್ತಿದ್ದರೂ ಹಿಂದೆ ಮುಂದೆ ತಿರುಗಿದಾಗ ಉಮೇಶ್ನನ್ನೇ ನೋಡಿ ನೋಡಿ ನಗುತ್ತಿತ್ತು. ಕುತೂಹಲದಿ ಶಿವು ಅವನ ಕಿವಿಯ ಹತ್ತಿರ ಹೋಗಿ ಕೇಳಿದ, ಈ ಮಗು ಎಲ್ಲಿರೋದು ಅಂತ. ಸರ್, ಅದು ನಮ್ಮ ಕ್ವಾರ್ಟರ್ಸಲ್ಲೇ ಇರೋದು ಎಂದ ಉಮೇಶ. ಅವರಪ್ಪ ಏನು ಮಾಡ್ತಿದ್ದಾರೆ ಎಂದಿದ್ದ. ಮತ್ತೆ ತನ್ನ ಕೈಕೆಳಗೆ ಯಾರಿರಬಹುದು ಎಂದು. ಸರ್, ಅದು ಎಂದು ಅವರಪ್ಪನ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಅವರಮ್ಮ ಗವರ್ನಮೆಂಟ್ ಆರ್ಫನೇಜ್ನ ಇನ್ಚಾರ್ಜ್ ಸರ್. ಅವರು ಸಹ DC ಹೌಸ್ ಹಿಂಭಾಗ ಇರುವ ಕಾಟೇಜ್ ಹೌಸ್ನಲ್ಲೇ ಇರೋದು. ಸರಿತಾ ಮೇಡಮ್ ಅವರ ಮುದ್ದಿನ ಮಗು ಸರ್. ಹಾಗಾಗಿ ಹೆಚ್ಚೇ ಪರಿಚಯ ಎಂದಿದ್ದ. ಆ ಮಕ್ಕಳ ಡ್ಯಾನ್ಸ್ ಮುಗಿದಿತ್ತು. ಮತ್ತೆ UKG ಮಕ್ಕಳ ಡ್ಯಾನ್ಸ್ ಕೂಡ ಆರಂಭವಾಗಿತ್ತು. ಆದರೆ ಶಿವು ಮಾತ್ರ ಅದೇ ಮಗುವನ್ನು ಗುಂಪಿನೊಳಗೆಲ್ಲ ಹುಡುಕಿ ನೋಡುತ್ತಿದ್ದ. ಎಲ್ಲ ಮಕ್ಕಳ ಡ್ಯಾನ್ಸ್ ಪ್ರಾಕ್ಟೀಸ್ ಆದ ಕೂಡಲೇ ಉಮೇಶನ ಬಳಿಗೆ ಓಡಿ ಬಂದಿದ್ದ ಮಗು ಅವನ ಕಾಲು ತಬ್ಬಿ, ಏನು ಮಾಮು ನೀನು ನನ್ನ ಡ್ಯಾನ್ಸ್ ನೋಡೋದೇ ಇಲ್ಲ, ನಡಿ ನಿನಗೆ ಮಾಮಿ ಹತ್ರ ಹೇಳ್ತೀನಿ ಅಂತಿದ್ರೆ ತನ್ನಿಂದ ದೂರ ಸರಿಸಿ, ನೋಡಿಲ್ಲಿ ಸರ್ ಎಂದು ಮೆಲುವಾಗಿ ಹೇಳಿದ್ದ. ಒಂದೇ ಗಳಿಗೆ ಗಪ್ ಚುಪ್ ಆಗಿತ್ತು ಮಗು. ಮತ್ತೆ ಶಿವು ಕಡೆ ನೋಡಿ ಕಣ್ಣು ಮಿಟುಕಿಸುತ್ತಾ, ಓ, ಗ್ರಾನಿ ಹೌಸ್ಗೆ ಹೊಸದಾಗಿ ಬಂದಿದ್ದಾರಾ ಎಂದು ಉಮೇಶನ ಮುಖ ನೋಡಿತ್ತು. ಅವನು ಹೌದು ಎನ್ನುವಂತೆ ತಲೆ ಆಡಿಸಿದ್ದ. ತಕ್ಷಣ ಶಿವು ಮುಂದೆ ಕೈ ಚಾಚಿ ಜೆಂಟಲ್ ವಿಶ್ ಮಾಡಿತ್ತು ಮಗು. ಶಿವು ಕೂಡ ಪ್ರತಿ ವಿಶ್ ಮಾಡಿದ್ದ. ನಿರರ್ಗಳವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಾ ಶಿವು ಕುಶಲೋಪರಿ ವಿಚಾರಿಸಿತ್ತು. ಅವನು ಅಷ್ಟೇ ಮುದ್ದಾಗಿ ಉತ್ತರ ನೀಡುತ್ತಾ, ನಿನ್ನ ಹೆಸರು ಎಂದು ಕೇಳಿದ್ದ. ಅದಕ್ಕೆ ಮಗು, ನಾನು ದಿಶಾ ಎಂದಿತ್ತು. ಹೌದಾ, ಏನು ಓದ್ತಾ ಇರೋದು ಎಂದಾಗ, ನಾನು LKG. ನಿಮಗೆ ಗೊತ್ತಾ, 3 ವರ್ಷದಿಂದ ನಾನು LKG ಓದ್ತಾ ಇದ್ದೀನಿ ಅಂದಿತ್ತು ಮುದ್ದಾಗಿ. ಹೌದಾ, ಯಾಕೆ ಎಂದಿದ್ದ ಶಿವು ಗೊತ್ತಿಲ್ಲದಂತೆ. ಗೊತ್ತಿಲ್ಲ, ನಾನು 2 ವರ್ಷ ಇದ್ದಾಗಿಂದ ಓದ್ತಾ ಇದ್ದೀನಿ ಅಂತ ತಲೆ ಮೇಲೆ ದೇಶದ ಭಾರವನ್ನೇ ಇಟ್ಟಂತೆ ಕೈ ಇಟ್ಟು ಹೇಳಿತ್ತು. ಅಷ್ಟರಲ್ಲಿ ಸ್ಕೂಲ್ ವ್ಯಾನ್ ಟೈಮ್ ಆಯಿತು ಎಂದು ಕೂಗಿದ್ದರು ಮ್ಯಾಮ್. ವ್ಯಾನ್ಗೆ ಓಡುತ್ತಿದ್ದ ಮಗುವನ್ನು ತನ್ನ ಜೊತೆಗೆ ಬಾ ಎಂದು ಶಿವು ಮಾತಿಗೆ, ಇಲ್ಲಪ್ಪ ನಾನು ಬರಲ್ಲ, ನಾನೇನಾದ್ರು ಬಂದರೆ ಅಮ್ಮ ಏಟ್ ಕೊಡ್ತಾರಷ್ಟೇ. ಗ್ರಾನಿ ಹೋದಾಗಲೇ ಹೇಳಿದ್ದಾರೆ ಈ ಕಾರು ಹತ್ತಬಾರ್ದು ಅಂತ ಹೇಳಿ ಕೈ ಬಿಡಿಸಿಕೊಂಡು ಓಡುವಾಗ ಕೈ ಬಿಟ್ಟ ಅದರ ಕಡೆಯೇ ನೋಡಿದ. ನಂತರ ಪ್ರಿನ್ಸಿಪಾಲ್ ಬಳಿ ಹೋಗಿ ಇನ್ನು ಎಷ್ಟು ದಿನ ಪ್ರೋಗ್ರಾಂ ಪ್ರಾಕ್ಟೀಸ್ ಇದೆ ಎಂದು ವಿಚಾರಿಸಿ ಉಮೇಶನಿಗೆ ಪ್ರತಿದಿನ ಇದೇ ಸಮಯಕ್ಕೆ ಇಲ್ಲಿಗೆ ಕರೆತರಲು ಹೇಳಿದ್ದ. ಅವನ PAಗೆ ಮನೆಗೆ ಹೋಗಲು ಹೇಳಿ ಉಮೇಶನ ಜೊತೆ ಮಗು ಬಗ್ಗೆ ವಿಚಾರಿಸಿದ್ದ. ಅವನಿಗೆ ವಿಚಿತ್ರ ಅನಿಸಿತ್ತು. ಆದರೂ ಇವರಿಗೆ ಮಕ್ಕಳು ಅಂದರೆ ಇಷ್ಟ ಏನೋ, ಅದರಲ್ಲೂ ದಿಶಾ ಯಾರಿಗೆ ಇಷ್ಟ ಆಗಲ್ಲ ಅನ್ನಿಸಿ ಮಗು ಬಗ್ಗೆ ಹೇಳಲು ಶುರು ಮಾಡಿದ್ದ. ಮಗು ದಿಶಾ ತುಂಬ ತುಂಟಿ, ಅಷ್ಟೇ ಬುದ್ಧಿವಂತೆ. ಮೊದಲಿದ್ದ DC ಸರಿತಾ ಅವರ ಕೈಯೊಳಗೆ ಪಳಗಿದ್ದರಿಂದಲೋ ಏನೋ ಈಗಲೇ ತುಂಬ ಬುದ್ಧಿವಂತಿಕೆ, ಧೈರ್ಯ ಇದೆ ಮಗುಗೆ. ಆದರೆ ಸರಿತಾ ಮತ್ತು ಈ ಮಗುವಿಗೆ ಏನು ಸಂಬಂಧ ಅನ್ನೋದು ಮಾತ್ರ ಡ್ರೈವರ್ಗೆ ಮಾತ್ರ ಅಲ್ಲ, ಅಲ್ಲಿನ ಯಾರಿಗೂ ತಿಳಿದಿಲ್ಲ. ಮಗು ಸರಿತಾ ಅವರಿಗೆ ತುಂಬ ಇಷ್ಟ. ಹಾಗಾಗಿ ರಾತ್ರಿ ಮಲಗುವ ತನಕ DC ಮನೆಯಲ್ಲೇ ದಿನ ಕಳೆಯುತ್ತಿತ್ತು. ಹಾಗಾಗಿ ತುಂಬ ಬೇಗನೆ ಅವರಮ್ಮ ಸ್ಕೂಲಿಗೆ ಹಾಕಿದ್ದರು. ಪ್ರತಿದಿನ ನಾನೇ ಮೇಡಮ್ ಜೊತೆಗೆ ಮಗುವನ್ನು ಸ್ಕೂಲ್ಗೆ ಡ್ರಾಪ್ ಮಾಡುತ್ತಿದ್ದೆ. ಈಗ ಒಂದು 6 ತಿಂಗಳಿಂದ ಮೇಡಮ್ ಟ್ರಾನ್ಸ್ಫರ್ ಆದ ಮೇಲೆ ಮಗು ವ್ಯಾನ್ನಲ್ಲಿ ಹೋಗುತ್ತಿದೆ. ಅಲ್ಲದೆ 6 ತಿಂಗಳಿಂದ DC ಮನೆ ಕಡೆ ಕೂಡ ಬಂದಿಲ್ಲ. ಪ್ರತಿದಿನ ಪಿಕಪ್ ಡ್ರಾಪ್ ಮಾಡುತ್ತಿದ್ದರಿಂದ ನನಗೆ ಹೆಚ್ಚೇ ಹಚ್ಚಿಕೊಂಡಿತ್ತೆ ಎಂದು ಮಾತನಾಡಿಸುತ್ತದೆ ಎಂದು ಹೇಳಿದ್ದ. ಸರಿ, ಹಾಗಿದ್ರೆ ನಾಳೆಯಿಂದ ಮಗುನ ಡ್ರಾಪ್ ಮಾಡು ಎಂದಾಗ ಅವನು ಕಣ್ಣರಳಿಸಿ ನೋಡುತ್ತಾ, ಇಲ್ಲ ಸರ್, ಅವರಮ್ಮ ಒಪ್ಪಲ್ಲ ಅನ್ಸುತ್ತೆ ಅಂದಿದ್ದ. DC ಆರ್ಡರ್ ಮಾಡಿದ್ದಾರೆ ಅನ್ನೋ. ಓಕೆ ಅಂದಾಗ, ಓಕೆ ಸರ್ ಹೇಳ್ತೀನಿ ಎಂದ. ಅವನ ಮುಂದೆ ರಸ್ತೆ ಕಾಣುತ್ತಿದ್ದರೂ ಅದೇ ಮಗುವಿನ ಮುಖ ಕಣ್ಣ ಮುಂದೆ ಬರುತ್ತಿತ್ತು. ರಸ್ತೆ ಬದಿಯಲ್ಲಿನ ಅಂಗಡಿ ನೋಡಿ ಗಾಡಿ ನಿಲ್ಲಿಸು ಎಂದಾಗ ಏನಾಯ್ತು ಎನ್ನುವಂತೆ ಹಿಂದೆ ತಿರುಗಿದ ಉಮೇಶನಿಗೆ, ನಿಂಗೆ ಮಕ್ಕಳಿದ್ದಾರಾ ಎಂದ. ಅವನು ಇಲ್ಲ ಸರ್ ಎಂದಿದ್ದ. ಹಾಗಿದ್ರೆ 2 ಚಾಕ್ಲೇಟ್ ತಗೋಬಾ ಎಂದು ಕೈಗೆ ದುಡ್ಡು ಇಡಲು, ಸರ್ ನನ್ನ ದುಡ್ಡಲ್ಲೇ ಎಂದಿದ್ದ. ಕಣ್ಣು ಮಿಟುಕಿಸಿ, ತಗೋ, ಅಂಗಡಿಯವರಿಗೆ ಹೇಳು ನನ್ನದೊಂದು ಅಕೌಂಟ್ ಓಪನ್ ಮಾಡೋಕೆ, ಪ್ರತಿದಿನ ಇದೇ ಸಮಯಕ್ಕೆ 2 ಚಾಕ್ಲೇಟ್ ನೀಡುವಂತೆ. ಉಮೇಶ ಅಂಗಡಿಯಿಂದ ತಂದು 2 ಚಾಕ್ಲೇಟ್ ಶಿವು ಕೈಗೆ ನೀಡಲು, ಒಂದು ಪಡೆದು ಇನ್ನೊಂದು ದಿಶಾಗೆ ಕೊಡು ಎಂದಿದ್ದ. ಅವನು ನಗುತ್ತಾ, ನಮ್ಮ ದಿಶಾನೇ ಹಾಗೆ ಸರ್, ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾಳೆ. ಸರಿತಾ ಮೇಡಮ್ಗೆ ಅವಳೆಂದರೆ ನಿಮ್ಮಷ್ಟೇ ಇಷ್ಟ. ಅವಳಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಪ್ರತಿ ಸಂಡೇ DC ಮನೆಯಲ್ಲಿ ಜಾಮೂನ್ ಪಾರ್ಟಿನೇ ನಡೀತಿತ್ತು ಸರ್. ನೀವು ಇನ್ನೂ ಅವಳ ಮಾತು ಕೇಳಿಲ್ಲ. ಕೇಳಿದ್ರೆ ಅಂದರೆ ಅವಳ ಮಾತಿಗೆ ಅಡಿಕ್ಟ್ ಆಗೋಗ್ತೀರಾ. ಅವಳೊಂಥರ ಚಿನುಕುರುಳಿ ಸರ್ ಎಂದಿದ್ದ. ಶಿವುಗೆ ಅದ್ಯಾಕೆ ಹೊಟ್ಟೆ ಕಿಚ್ಚು ಬಂತೋ ಏನೋ. ಓ ಹೌದಾ, ಸರಿ, ರಸ್ತೆ ನೋಡಿ ಮುಂದೆ ನಡಿ ಎಂದ. ಉಮೇಶ ಸೈಲೆಂಟಾಗಿ ರಸ್ತೆ ಮೇಲೆ ಗಾಡಿ ಬಿಟ್ಟಿದ್ದ. ಮನೆ ಬಂದಾಗ ಶಿವು ತುಂಬ ಖುಷಿಯಾಗಿದ್ದ. ಅವನು ಕರ್ಣನನ್ನು ಎತ್ತಿ 1-2 ರೌಂಡ್ ತಿರುಗಿಸಿ ಮುತ್ತಿಟ್ಟು ಕೈಗೆ ಚಾಕ್ಲೇಟ್ ಇಟ್ಟು ಅಮ್ಮನಿಗೆ, ಅಮ್ಮ ನನಗೆ ಜಾಮೂನ್ ಮಾಡು ಎಂದು ತನ್ನ ರೂಮ್ ಕಡೆ ಓಡಿದ್ದ. ಮಗನ ಈ ಖುಷಿ ನೋಡಿ ವರ್ಷಗಳೇ ಆಗಿದ್ದರಿಂದ ಪಾರ್ವತಿ ಕಣ್ಣಲ್ಲಿ ಆನಂದ ಬಾಷ್ಪವೇ ಸುರಿದಿತ್ತು.
ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಹೊಟ್ಟೆ ತುಂಬ ಊಟ ಮಾಡಿ ನಾಳೆಯ ನಿರೀಕ್ಷೆಯಲ್ಲಿ ಕಣ್ತುಂಬ ನಿದ್ದೆ ಮಾಡಿದ್ದ. ಈ ಕಡೆ ಉಮೇಶ ತನ್ನ ಕಾಲೋನಿಗೆ ಹೋಗುವಷ್ಟರಲ್ಲಿ ಮಕ್ಕಳೊಂದಿಗೆ ಆಟ ಆಡುತ್ತಿದ್ದ ದಿಶಾ ಕೈಗೆ ಚಾಕ್ಲೇಟ್ ನೀಡಿ ಅವಳಿಂದ ಒಂದೆರಡು ಮಾರು ದೂರ ಎಳೆದಿದ್ದ. ಅವಳ ಅಮ್ಮನ ಬಳಿ ಹೋಗಿ ನಾಳೆಯಿಂದ ನಾನೇ ಮಗುನ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀನಿ ಎಂದಿದ್ದ. ಅದನ್ನು ಕೇಳಿ ಆಕೆ, ಇಲ್ಲ ಅಣ್ಣ ಬೇಡ, ಮೊದಲಾದರೆ ಅಮ್ಮ ಇದ್ರು, ಆದರೆ ಈಗ ಸರಿ ಹೋಗುತ್ತಾ, ಆದರೆ ಈಗ ಬೇರೆಯವರು, ಅವ್ರು ಹೇಗೋ ಏನೋ, ಬೇಡ ಅಣ್ಣ ಎಂದಿದ್ದರೆ. ಇಲ್ಲ ತಂಗಿ, ಈಗ ಬಂದಿರೋ ಡಿ ಸಿ ಕೂಡ ಒಳ್ಳೆಯವರೇ, ಅವರು ಬೆಳಿಗ್ಗೆ ದಿಶಾ ನೋಡಿ ಅವರೇ ಹೇಳಿದ್ದಾರೆ ಎಂದರೆ. ಇಲ್ಲ ಅಣ್ಣ ಬೇಡ ಅಂದ್ಲು. ಅದಕ್ಕೆ ಉಮೇಶ ದಯಾನೀಯವಾಗಿ, ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ತಂಗಿ, ನನ್ನ ಜೊತೆ ಕಳುಹಿಸು, ನಾನೇ ಜೋಪಾನವಾಗಿ ಕರ್ಕೊಂಡು ಹೋಗಿ ಬರ್ತೀನಿ. ನಿಂಗೆ ಡಿ ಸಿ ಬಗ್ಗೆ ಚಿಂತೆ ಬೇಡ, ಅವರಿಗೂ ಒಬ್ಬ ಮಗ ಇದ್ದಾನೆ, ಅವರಿಗೂ ದಿಶಾ ಇಷ್ಟ ಆಗಿದ್ಲು, ಅದಕ್ಕೆ ಕರ್ಕೊಂಡು ಬರೋಕೆ ಹೇಳಿದ್ರು. ಇನ್ನು ನಾನು ಕರ್ಕೊಂಡು ಹೋಗಿಲ್ಲ ಅಂದರೆ ನಿಂಗೆ ಗೊತ್ತಲ್ವಾ ದೊಡ್ಡವರು ಎಂದರೆ. ದಿಶಾ ತಾಯಿಯು ಅಸಹಾಯಕಳಾಗಿ ನಿಂತಿದ್ದಳು. ದಿಶಾ ನಗುತ್ತಾ ಅವರ ಬಳಿ ಬಂದರೆ ಅವಳನ್ನು ಎತ್ತಿಕೊಂಡು, ನಮ್ಮ ದಿಶಾನೇ ಹಾಗೆ, ಎಂಥವರನ್ನಾದರೂ ತನ್ನ ಕಡೆ ಸೆಳೆದು ಬಿಡ್ತಾಳೆ ಅಂದರೆ. ದಿಶಾ ಕಿಲಕಿಲ ನಕ್ಕಿದ್ದಳು. ಅವಳ ನಗುವಲ್ಲೇ ತನ್ನ ಖುಷಿ ಕಂಡಳು ಅವಳ ಅಮ್ಮ. ಬೆಳಿಗ್ಗೆ ಸ್ಕೂಲ್ ವ್ಯಾನ್ ಬಂದಾಗ ದಿಶಾ ಬರೋದಿಲ್ವಾ ಎಂದು ನೋಡಿದಾಗ, ದಿಶಾ ಯಾಕೆ ಬಂದಿಲ್ಲ, ಹುಷಾರಿಲ್ವಾ ಎಂದಿದ್ದರು ಡ್ರೈವರ್. ಮನೆ ಬಾಗಿಲಲ್ಲೇ ನಿಂತು, ನಾನು ಗ್ರ್ಯಾನಿ ಗಾಡೀಲಿ ಬರ್ತೀನಿ ಅಂಕಲ್ ಎಂದಿದ್ದಳು ದಿಶಾ. ಅಯ್ಯೋ ಚಿನ್ನಿ, ಯಾಕೆ ಹಂಗೆ ಅಂತಿದ್ದೀಯಾ ಅಂದರು ಅವಳಮ್ಮ ಒಳಗಿಂದ. ಅಮ್ಮ, ನನಗೆ ಗ್ರ್ಯಾನಿ ಗಾಡಿ ಅಂದ್ರೇ ಇಷ್ಟ, ನಾನು ಅದರಲ್ಲೇ ಹೋಗೋದು ಎಂದು ನಿಂತಲ್ಲೇ ಕುಣಿಯುತ್ತಿದ್ದರೆ ಡ್ರೈವರ್ ಡ್ರೆಸ್ನಲ್ಲಿ ಬಂದ ಉಮೇಶ, ಬಿಡು ತಂಗಿ, ದಿಶಾ ಪುಟಪ್ಪ ಎಂದು ಕೂಗಲು ಒಂದೇ ಜಿಗಿತಕ್ಕೆ ಅವನ ತೋಳಿಗೆ ಏರಿ ಅಮ್ಮನಿಗೆ ಬಾಯ್ ಮಾಡುತ್ತಾ ಮಗು ಉಮೇಶನ ಜೊತೆ ಹೋಗುತ್ತಿತ್ತು. ಅಷ್ಟು ಖುಷಿಯಾಗಿ ಹೋಗುತ್ತಿರುವ ಮಗು ನೋಡಿ ಹೇಗಿರ್ತಾರೋ ಏನೋ. ನಾನು ಕೆಲಸಲ್ಲ ಅಂದರೆ ಇವರು ಕೇಳಲ್ಲ, ಇವಳಂತೂ ನನ್ನ ಮಾತು ಕೇಳೋದೇ ಇಲ್ಲ, ನಮ್ಮ ಪರಿಸ್ಥಿತಿನೂ ಹಾಗೆ ಇದೆ ಎಂದು ತನ್ನ ಡ್ಯೂಟಿಗೆ ಹೊರಟಿದ್ದರು ದಿಶಾ ಅಮ್ಮ. ತುಂಬ ದಿನದ ನಂತರ ಡಿ ಸಿ ಮನೆಯ ಬಾಗಿಲು ಪ್ರವೇಶಿಸಿದ್ದ ದಿಶಾ ಅಲ್ಲಿದ್ದ ಎಲ್ಲವನ್ನು ಮುದ್ದು ಮುದ್ದಾಗಿ ಮಾತಾಡಿಸ ಬರುತ್ತಿದ್ದರೆ ಅಲ್ಲಿನ ಬಾಲ್ಕನಿಯಲ್ಲಿ ಅದನ್ನೇ ನೋಡುತ್ತಾ ನಿಂತಿದ್ದ ಶಿವು. ಬಂದು ತುಂಬ ದಿನ ಆಗಿತ್ತು ಅಷ್ಟೇ, ಆದರೆ ಅವಳಿಗೆ ಅದೇನೂ ಹೊಸದಲ್ಲ. ಇಡೀ ಜಾಗವೇ ಇಷ್ಟು ದಿನ ಅವಳದ್ದಾಗಿತ್ತು. ಅಷ್ಟು ಚಿರಪರಿಚಿತ ಆ ಮನೆ. ಅಲ್ಲಿನ ಪ್ರತಿಯೊಂದು ಗಿಡ ಬಳ್ಳಿಯೂ ಅವಳ ಹಳೆಯ ನೆಂಟರೇ ಆಗಿದ್ದರು. ಪ್ರತಿ ಹೂವು ಅವಳ ಕಿಲಕಿಲ ನಗುವನ್ನು ಆಸ್ವಾದಿಸುತ್ತಲೇ ತನ್ನ ಆಯಸ್ಸು ಮುಗಿಸುತ್ತಿದ್ದಿತು. ಅಷ್ಟು ಪರಿಚಯ ಆ ಮನೆ ದಿಶಾಗೆ. ಆದರೂ ಅದೆಷ್ಟು ಸೌಜನ್ಯ ಎಂದರೆ, ತನ್ನ ಮಾಮ ಉಮೇಶನ ಕೈಬಿಟ್ಟು ಒಂದು ಹೆಜ್ಜೆಯೂ ಕದಲಲಿಲ್ಲ ಮಗು. ನನಗೆ ಗೊತ್ತಿರುವ ಜಾಗ ಅಲ್ಲವೇ ಎಂದು ಒಂದು ಹುಲ್ಲುಕಡ್ಡಿಯನ್ನು ಮುಟ್ಟಲಿಲ್ಲ. ಅಷ್ಟು ಪ್ರೌಢತೆಯನ್ನು ಆ ಪುಟ್ಟ ಕಂದನಲ್ಲಿ ಕಂಡು ಶಿವು ಕೂಡ ಬೆರಗಾದ. ಇದೇ ಕಾರಣಕ್ಕೆ ಇಡೀ ಗೌರ್ಮೆಂಟ್ ಸಿವಿಲ್ ಸರ್ವಿಸ್ ಹೆಲ್ಪರ್ಸ್ನ ಕ್ವಾರ್ಟರ್ಸ್ನಲ್ಲಿನ ಪ್ರತಿಯೊಬ್ಬರಿಗೂ ಅವಳೆಂದರೆ ಅಷ್ಟು ಇಷ್ಟ. ಅದ್ಯಾರ ಬಳಿಯೇ ಹೋದರೂ, ಯಾರೊಂದಿಗೆ ಬೆರೆತರೂ ಪ್ರೀತಿ ಹಂಚಿ ಪ್ರೀತಿಯನ್ನಷ್ಟೇ ಪಡೆದು ಹೋಗುತ್ತಿದ್ದು ಆ ಕಂದ ಇಂದು ಇಡೀ ಮನೆಯನ್ನು ಪುಟ್ಟ ಕಣ್ಣಿನಲ್ಲಿ ನೋಡಿ ಯಾರ್ಯಾರಿರಬಹುದೆಂದು ಕಣ್ಣಲ್ಲೇ ಸ್ಕ್ಯಾನ್ ಮಾಡುತ್ತಿದ್ದರೆ. ಶಿವು ಬಂದು ದಿಶಾನನ್ನು ತೋಳಿನಲ್ಲಿ ಪಡೆಯಲು ಬಂದರೆ ಡ್ರೈವರ್ ಗುಡ್ ಮಾರ್ನಿಂಗ್ ಹೇಳಿದ್ದ. ಶಿವು ಕೂಡ ವಿಶ್ ಮಾಡಿದರೆ ದಿಶಾ ಕೂಡ ಮುದ್ದಾಗಿ ಗುಡ್ ಮಾರ್ನಿಂಗ್ ಸರ್, ಹ್ಯಾವ್ ಎ ನೈಸ್ ಡೇ ಅಂದಿದ್ದಳು. ಅವನು ವಿಶ್ ಮಾಡಿ ಅವಳನ್ನು ಎತ್ತಲು ನೋ ಸರ್, ಕೆಳಗಿಳಿಸಿ ಎಂದಿತ್ತು ಮುದ್ದಾದ ಮಗು. ಮನೆಯೊಳಗೆ ಕರೆದುಕೊಂಡು ಹೋಗುತ್ತಲೇ ಯಾಕೆ ಎಂದು ಕೇಳಿದ್ದ ಶಿವು. ಮಮ್ಮಿ ಹೇಳಿದ್ದಾರೆ ನನಗೆ ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು, ನಿಮ್ಮ ಜೊತೆ ಜಾಸ್ತಿ ಇರಬಾರ್ದು ಅಂತ. ಹಾಗೆ ನಾನು ನಿಮಗೆ ತೊಂದರೆ ಕೊಟ್ಟರೆ ನೀವು ನಮ್ಮ ಉಮ್ಮಿ ಮಾಮನ್ನ ಡ್ಯೂಟಿಯಿಂದ ತೆಗಿತೀರಂತೆ. ಅದಕ್ಕೆ ಹೊಸಬರು, ನಮ್ಮ ಗ್ರ್ಯಾನಿ ಅಲ್ಲ ಅಲ್ವಾ, ತುಂಬ ಸ್ಟ್ರಿಕ್ಟ್ ಅಂತೆ. ಸೊ ನಾನು ನಿಮ್ಮಿಂದ ದೂರ ಇರಬೇಕು, ಹತ್ರ ಹೋಗಬೇಡ ಅಂತಿದ್ದಾರೆ. ಅಂತಿದ್ರೆ ಅದಾಗಲೇ ತಂದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿದ್ದ. ಶಿವುಗೆ ಅತ್ತ ತಿಂಡಿ ತರುತ್ತಿದ್ದ ಅಮ್ಮ, ಇದ್ಯಾರ ಮಗನೇ ಪುಟ್ಟ ಮಗು ಅಂದರೆ ತಟ್ಟನೆ ಹಿಂದೆ ತಿರುಗಿದ್ದ ದಿಶಾ ಶಿವುಗೆ ಮೊದಲೇ, ಅಯ್ಯೋ ಕೃಷ್ಣ, ನಿಮಗೆ ಕನ್ನಡ ಬರುತ್ತಾ, ನನಗೆ ಗೊತ್ತೇ ಇರಲಿಲ್ಲ ಅಂದೊಡನೆ ಶಿವು ಎದೆಯಲ್ಲಿ ಬೆಳಗಿನ ಬಿಸಿಲಿ ಬಡಿಗಿತ್ತು. ಅಯ್ಯೋ ಪಟಾಕಿ, ನಿನಗೂ ಕನ್ನಡ ಬರುತ್ತೇನೆ ನನ್ನ ತಾಯಿ, ಏನೇ ನಿನ್ನ ಹೆಸರು ಅಂದರು ಪಾರ್ವತಿ ದೃಷ್ಟಿ ತೆಗೆದು. ನನ್ನ ಹೆಸರು ದಿಶಾ, ನಿಮ್ಮ ಹೆಸರೇನು ಅಂದ್ಲು. ಅವರು ಪಾರ್ವತಿ ಅಂದಿದ್ರೆ, ಓ ಹೌದಾ ಎಂದು ಮಾತು ನಿಲ್ಲಿಸಿ, ನಿಮ್ಮನ್ನು ನಾನು ಏನಂತ ಕರೆಯೋದು ಎಂದು ಯೋಚಿಸುತ್ತಿದ್ದರೆ ಮಗುವಿಗೆ ಗ್ರ್ಯಾನಿ ಅಂತಾನೆ ಕರಿ ಅಂದ ಶಿವು. ಸ್ವಲ್ಪ ಯೋಚಿಸಿ ಓಕೆ ಗ್ರ್ಯಾನಿ ಎಂದಿದ್ದಳು. ಅವಳಿಗೂ ಪಾರ್ವತಿ ಕೈತುತ್ತು ತಿನ್ನಿಸುತ್ತಾ, ಶಿವು ಯಾರದ್ದೋ ಮಗು ಇದು, ಡ್ರೈವರ್ದ. ಸೇಮ್ ಚಿಕ್ಕ ಮಗು ಇದ್ದಾಗ ನೀನು ಹೀಗೆ ಇದ್ದಿದ್ದೆ, ಅಂದರೆ ನೀನು ಇಷ್ಟೊಂದು ಮಾತಾಡ್ತಿರ್ಲಿಲ್ಲ, ಅಷ್ಟೇ ವ್ಯತ್ಯಾಸ ಅಂದರೆ ನಗುತ್ತಾ ಹೌದಾ ಎಂದಿದ್ದ ಶಿವು. ಅವಳ ಗಲ್ಲದ ಮೇಲಿದ್ದ ಮಚ್ಚೆ ತೋರಿಸಿ, ಇದು ಎಂದರೆ ಅದೆಷ್ಟು ದಿನವಾದರೂ ಮರೆಯದ ಮುಖ ಕಣ್ಣ ಮುಂದೆ ಬಂದು ಕಣ್ಣು ತುಂಬಿದವು. ಸೆರಗಿನ ಅಂಚಲ್ಲೇ ಕಣ್ಣೊರೆಸಿಕೊಂಡು ಮಗುವಿಗೆ ಮತ್ತೊಮ್ಮೆ ದೃಷ್ಟಿ ತೆಗೆದರೆ ಶಿವು ತಿಂಡಿ ತಿಂದು ಮತ್ತೆ ದಿಶಾ ತೋಳಲ್ಲಿ ಪಡೆದು ಆಗಷ್ಟೇ ಎದ್ದು ಬಂದಿದ್ದ ಕರ್ಣನಿಗೂ ಮುತ್ತಿಟ್ಟು ಡ್ಯೂಟಿಗೆ ಹೊರಟರೆ ಕರ್ಣನನ್ನೇ ದೃಷ್ಟಿಸಿ ನೋಡುತ್ತಾ ಹೋಗಿದ್ದಳು ದಿಶಾ. ಕತೆ ಮುಂದುವರೆಯೋದು. ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.